ನ್ಯೂಸ್ಗೆ ಮತ್ತೆ ಸ್ವಾಗತ. ದೀಪದಿಂದ ದೀಪವ ಹಚ್ಚೋಣ, ಅಂಧಕಾರವ ತೊಲಗಿಸೋಣ, ಎಲ್ಲೆಲ್ಲೂ ಹಣತೆ ಆಕಾಶ ಬುಟ್ಟಿಯ ತೋರಣ. ದೀಪಾವಳಿ ಅಂದ್ರೆ ಬೆಳಕು, ದೀಪಾವಳಿ ಅಂದ್ರೆ ಪಟಾಕಿ. ದೀಪಾವಳಿ ಎಂದು ಬಗೆ ಬಗೆಯ ಪಟಾಕಿಗಳನ್ನ ಸಿಡಿಸಿ ಸಂಭ್ರಮಿಸ್ತೀವಿ. ಪಟಾಕಿ ಇಲ್ಲ ಅಂದ್ರೆ ದೀಪಾವಳಿ ಹಬ್ಬಕ್ಕೆ ಕಳೆನೇ ಇರಲ್ಲ. ಆದ್ರೆ ಇದೇ ಪಟಾಕಿಗಳು ಅದೆಷ್ಟೋ ಜನರ ಬದುಕನ್ನ ಕುರುಡಾಗಿಸಿಕೊಂಡಿರೋದಂತೂ ಸುಳ್ಳಲ್ಲ. ಒಂದೆಡೆ ಆಗಸದಲ್ಲಿ ಚಿತ್ತಾರ ಮೂಡಿಸೋ ಪಟಾಕಿಗಳು, ಮತ್ತೊಂದೆಡೆ ಭಾರೀ ಸದ್ದಿನೊಂದಿಗೆ ಸಿಡಿಯೋ ಬಾಂಬ್. ದೀಪಾವಳಿ ಹಬ್ಬ ಬಂದ್ರೆ ಸಾಕು ಇಂತಹ ದೃಶ್ಯಗಳು ಕಾಮನ್. ಅಂದು ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಪ್ರತಿಯೊಬ್ಬರು ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾರೆ. ಆದ್ರೆ ಪಟಾಕಿಯಿಂದ ಆಗಿರೋ ಅನಾಹುತ ಅಷ್ಟಿಷ್ಟಲ್ಲ. ಮತ್ತಿಕೆರೆಯಲ್ಲಿರೋ ಐಡಿಯಲ್ ಫೌಂಡೇಶನ್ ಅಂಧ ಮಕ್ಕಳಿಗಾಗಿಯೇ ಸ್ಥಾಪಿತವಾಗಿರೋ ಸಂಸ್ಥೆ. ಇಲ್ಲಿ ಸುಮಾರು 40 ಅಂಧ ಮಕ್ಕಳಿದ್ದಾರೆ. ಆದ್ರೆ ಇಲ್ಲಿರೋ ಮಕ್ಕಳಲ್ಲಿ ಬಹುತೇಕರು ಪಟಾಕಿ ಸಿಡಿಸೋ ಸಂದರ್ಭದಲ್ಲಾದ ಅನಾಹುತದಿಂದ ಕಣ್ಣು ಕಳೆದುಕೊಂಡವರು. ಇಂಥ ಮಕ್ಕಳನ್ನ ಕರೆತಂದು ಇಲ್ಲಿ ಉಚಿತ ಶಿಕ್ಷಣ ನೀಡಲಾಗ್ತಾ ಇದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಸಹ ಹೆಚ್ಚಿನ ಆದ್ಯತೆ ನೀಡಲಾಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಇಲ್ಲಿನ ಮಕ್ಕಳು ಸಂಗೀತ ಕ್ಷೇತ್ರದಲ್ಲಿ ವಿಶೇಷ ಪಾರಮ್ಯ ಹೊಂದಿದ್ದಾರೆ. ಆದ್ರೆ ವಿಧಿಯ ಆಟಕ್ಕೆ ಬಲಿಯಾಗಿ ತಮ್ಮ 2 ಕಣ್ಣುಗಳನ್ನ ಕಳೆದುಕೊಂಡಿದ್ದಾರೆ. ಪಟಾಕಿ ಹೊಡೆದ್ರಿಂದ ಬಹಳ ದುಷ್ಪರಿಣಾಮಗಳು ಉಂಟಾಗ್ತಾ ಇರ್ತವೆ. ನಾನು ಒಬ್ಬ ಅಂಧನಾಗಿದ್ದೇನೆ. ನಾನು 6 ವರ್ಷದ ಹುಡುಗನಾಗಿದ್ದಾಗ ಪಟಾಕಿ ಹೊಡೆಯುವ ಒಂದು ಸಂದರ್ಭದಲ್ಲಿ ನಂದು ಒಂದು ಕಣ್ಣು ಪಟಾಕಿ ಹೊಡೆದುಕೊಂಡೇ ಹೋಗಿದೆ. ದಯವಿಟ್ಟು ಆ ಕಣ್ಣು ಹೋಗಿರ್ತಕ್ಕಂಥ ಜೀವನ ಎಷ್ಟು ನೋವಿನಲ್ಲಿ ಇರ್ತದೆ ಅಂತಕ್ಕಂಥದ್ದನ್ನು ಹೇಳಿದ್ರು ಸಾಲದು. ಹೌದು, ಈ ಅಂಧ ವಿದ್ಯಾರ್ಥಿಗಳಲ್ಲಿ ಬಹುತೇಕರು ದೀಪಾವಳಿಯಂದು ಪಟಾಕಿ ಸಿಡಿಸಿ ಕಣ್ಣು ಕಳೆದುಕೊಂಡವರೇ. ಹಾಗಾಗಿ ಪಟಾಕಿ ಸದ್ದು ಕೇಳಿದ್ರೆ ಸಾಕು ಇವರಿಗೆ ಭಯವಾಗತ್ತೆ. ತಾವು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದೇವೆ, ಆದ್ರೆ ಉಳಿದವರು ಅಂತಹ ತಪ್ಪು ಮಾಡಬೇಡಿ ಅಂತ ಸಲಹೆ ನೀಡ್ತಾರೆ. ದೀಪಾವಳಿ ಅಂತ ಹೇಳಿದ್ರೆ ದೃಷ್ಟಿ ಇದ್ರೆ ದೀಪಾವಳಿ ನೋಡೋಕ್ಕೆ ಸಾಧ್ಯ ಆದಷ್ಟು ಜಾಗರೂಕತೆಯಿಂದ ಕಡಿಮೆ ವೆಚ್ಚದಲ್ಲಿ ತುಂಬ ಶಬ್ದ ಬರದಲೆ ವಾತಾವರಣ ಕಲುಷಿತಗೊಳ್ಳದಲೆ 10 ಗಂಟೆ ಮುಂಚೆ ದೀಪಾವಳಿ ಆಚರಿಸಿ ಇದೇ ಸಲ ನೇತ್ರದಾನ ಮಹಾದಾನ ಕುಟುಂಬ ಸಹಿತ ನೇತ್ರದಾನ ಮಾಡಿ. ಅನೇಕ ಜನರಿಗೆ ಕಣ್ಣಿಲ್ಲ, ನಿಮ್ಮ ಯಾರಿಗೂ ಕಣ್ಣು ಹೋಗಬಾರ್ದು ಅಥವಾ ಕಣ್ಣಿಗೇನೋ ಹಾನಿಕರ ಆಗಬಾರ್ದು ನಮ್ಮ ಉದ್ದೇಶ. ದೀಪಾವಳಿ ಮನೆಗಳಲ್ಲೂ ಸಂಭ್ರಮ ಸಂತಸ ತರಬೇಕೇ ಹೊರತು ನೋವನ್ನಲ್ಲ. ಹಾಗಾಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಪಟಾಕಿ ಖರೀದಿಸಿ ಸಿಡಿಸೋ ಮುನ್ನ ಅರೆ ಕ್ಷಣ ಯೋಚನೆ ಮಾಡಿ. ದೀಪಾವಳಿಯ ಸಂಭ್ರಮ ಇರೋದು ಕೇವಲ ಪಟಾಕಿಯಿಂದ ಮಾತ್ರ ಅಲ್ಲ. ಪಟಾಕಿ ಬೇಕು ಅಂತಾದ್ರೂ ಸಹ ಕಡಿಮೆ ಬೆಲೆಯ ಕಡಿಮೆ ಸದ್ದಿನ ಯಾರಿಗೂ ಹಾನಿಯಾಗದ ಪಟಾಕಿಗಳನ್ನ ಮಾತ್ರ ಸಿಡಿಸಿ ದೀಪಾವಳಿಯ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಿ. ಮಂಜುನಾಥ್ ಸಿಆರ್, TV9 ಬೆಂಗಳೂರು. ಅಜ್ಞಾನವೆಂಬ ಅಂಧಕಾರ